ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Sri Sai Yavara Putti Garam Masala. Strong taste, real tradition. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಿಯಮಿತ ಯೋಗ ರೂಢಿಸಿಕೊಂಡರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಬಿ ವೆಂಕಟಸಿಂಗ್. ನಗರದ 12 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ. ಪರೀಕ್ಷಾರ್ಥಿಗಳ ತಪಾಸಣೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಲಿ. ಬಿ ಯಲ್ಲಪ್ಪ. ಬಿಜೆಪಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಯೋಗದಿಂದ ರೋಗ ದೂರ. ಡಾಕ್ಟರ್ ಶಿವರಾಜ್ ಪಾಟೀಲ್. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ. ಬಸ್ ಪಾಸ್ ಬಳಕೆ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯಿರಿ. ದದ್ದಲ್ ಬಸನಗೌಡ. ರಾಯಚೂರು ಏಮ್ಸ್ ಹೋರಾಟ 1500 ದಿನ. ಎನ್ ಉದಯ್ ಕುಮಾರ್. ವಿಜೇತ ಕರಾಟೆ ಪಟುಗಳಿಗೆ ಬೆಲ್ಟ್ ಗೌರವ. ವಿದ್ಯಾರ್ಥಿನಿ ಕೀರ್ತಿಗೆ ಬ್ಲಾಕ್ ಬೆಲ್ಟ್. ಮತ್ತು ಇಸಿಸಿಇ ಅತಿಥಿ ಶಿಕ್ಷಕರು ಆಯಗಳ ನೇಮಕಕ್ಕೆ ಆಗ್ರಹ. ವಾರ್ತೆಗಳ ವಿವರ. ಯೋಗವು ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ಆನಂದವನ್ನ ಕೊಟ್ಟು ಕ್ರಿಯಾಶೀಲವಾಗಿಡುವ ದಿವ್ಯ ಔಷಧವಾಗಿದೆ. ಒತ್ತಡದ ಜೀವನದ ಮಧ್ಯೆ ಈ ಸಾಧನೆಗೆ ದಿನದ ಕನಿಷ್ಠ ಕೆಲವು ಸಮಯ ಮೀಸಲಿಡಬೇಕು ಎಂದು ಕರ್ನಾಟಕ ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ ವೆಂಕಟಸಿಂಗ್ ಹೇಳಿದರು. ಯೋಗವು ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ಆನಂದವನ್ನ ಕೊಟ್ಟು ಕ್ರಿಯಾಶೀಲವಾಗಿಡುವ ದಿವ್ಯ ಔಷಧವಾಗಿದೆ. ಒತ್ತಡದ ಜೀವನದ ಮಧ್ಯೆ ಈ ಸಾಧನೆಗೆ ಕನಿಷ್ಠ ಕೆಲ ಸಮಯ ಮೀಸಲಿಡಬೇಕು ಎಂದು ಕರ್ನಾಟಕದ ಮಾಹಿತಿ ಹಕ್ಕು ಆಯೋಗದ ಕಲಬುರಗಿ ಪೀಠದ ಆಯುಕ್ತ ಬಿ ವೆಂಕಟಸಿಂಗ್ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಯಚೂರು ಮಹಾನಗರ ಪಾಲಿಕೆ, ಆಯುಷ್ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು, ನೌಕರರು, ಯುವಕರು, ಮಹಿಳೆಯರು, ಜನಸಾಮಾನ್ಯರು ಒತ್ತಡದ ಜೀವನವನ್ನು ಅನುಭವಿಸುತ್ತಿದ್ದು, ಈ ಒತ್ತಡದಿಂದ ದೂರವಿರಲು ಪ್ರತಿದಿನ ಕನಿಷ್ಠ 30 ನಿಮಿಷಗಳವರೆಗಾದರೂ ವ್ಯಾಯಾಮ, ಉಸಿರಾಟಕ್ಕೆ ಸಂಬಂಧಿಸಿದ ಪ್ರಾಣಾಯಾಮ, ಯೋಗಾಸನಗಳನ್ನು ಮಾಡಬೇಕು. ಇದರಿಂದ ಪ್ರತಿಯೊಬ್ಬರೂ ಸುದೀರ್ಘ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಪ್ರತಿನಿತ್ಯ 30 ನಿಮಿಷ ಧ್ಯಾನ ಮಾಡಿದಲ್ಲಿ ಭವಿಷ್ಯದಲ್ಲಿ 30 ವರ್ಷಗಳ ಆಯಸ್ಸು ವೃದ್ಧಿಯಾಗುತ್ತದೆ. ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದ್ದಾರೆ. ವಿದ್ಯಾರ್ಥಿಗಳು ನಿರಂತರವಾಗಿ ಯೋಗಾಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಇದರಿಂದ ಪರೀಕ್ಷೆಗಳ ಮೇಲಿನ ಒತ್ತಡವು ನಿವಾರಣೆಯಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬಹುದಾಗಿದೆ ಎಂದು ತಿಳಿಸಿದರು. ಯೋಗ ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವನ್ನು ಕಾಪಾಡುವ ಅತ್ಯುತ್ತಮ ಸಾಧನವಾಗಿದ್ದು, ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ಪ್ರತಿದಿನ ಯೋಗ ಮಾಡುವ ಮೂಲಕ ತಮ್ಮ ಒತ್ತಡ ಜೀವನದಿಂದ ಹೊರಬರಬೇಕು. ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಬೇಕು ಎಂದರು. ಶಂಕರಗೌಡರಿಗೆ ಆತ್ಮೀಯದ ವಂದನೆಗಳು. ಶಂಕರಗೌಡರಿಗೆ ಆತ್ಮೀಯದ ವಂದನೆಗಳು. ದಂಡಾಸನ. ಎರಡೂ ಕಾಲನ್ನ ಕೂಡಿಸಿ ನೇರವಾಗಿ ಕುತ್ಕೊಂಡು hold your right leg, place on the left thigh. ಎಡಪಾದವನ್ನು ಮಡಚಿ ಬಲ ತೊಡೆಯ ಮೇಲೆ
ಫೋಲ್ಡ್ ಯುವರ್ ಲೆಫ್ಟ್ ಫುಟ್ ಆನ್ ದ ರೈಟ್ ಸೈಡ್, ಬ್ಯಾಕ್ ಸ್ಟ್ರೈಟ್. ತುಂಬಾ ಉಪಯುಕ್ತಕರವಾದಂತಹ ಆಸನ. ಹಾಗೆ ನಿಧಾನವಾಗಿ ಕೈಗಳನ್ನು ಮೇಲೆ 3 ಸಾರಿ ಓಂಕಾರ. ಮೊದಲನೇದಾಗಿ ನಾ ಹೇಳ್ತೀನಿ, ನಂತರ ಪ್ರತಿಯೊಬ್ಬರು ಹೇಳ್ತಾ ಹೋಗಿ. ಶಾಂತಿ ಶಾಂತಿ. ಲೆಫ್ಟ್ ರೈಟ್ ಲೆಫ್ಟ್. ಭುಜದ ಮೇಲಿರಲಿ, ಸ್ಲೋಲಿ ಇರುತ್ತೆ. ಆಂಟಿ ಕ್ಲಾಕ್ ವೈಸ್ ಅಪೋಸಿಟ್ ಸೈಡ್, ವಿರುದ್ಧ ದಿಕ್ಕಿನಲ್ಲಿ. ಹಾಗೆ ನಿಧಾನವಾಗಿ ಸರಳ ದೇಹಾಭ್ಯಾಸಗಳು. ನಿಧಾನವಾಗಿ ವಾಪಸ್ ಬರ್ತೀರಿ. ಹಾಗೆ ಎಡಬದಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್. ನಿಮ್ಮ ಮೊಣಕಾಲುಗಳಲ್ಲಿ ಬಾಗಿಸ್ತೀರಿ. ಕುರ್ಚಿಯ ಆಕಾರ. ನಾವು ಇದೇ ಆಸನವನ್ನ 3 ನಿಮಿಷಗಳ ಕಾಲ ಸತತವಾಗಿ ಅಭ್ಯಾಸ ಮಾಡಿದ್ದಾದರೆ 3 ಮೈಲುಗಳ ವಾಕಿಂಗಿಗೆ ಸಮ ಅಂತ ಕೂಡ ಯೋಗ ತಜ್ಞರ ಅಭಿಪ್ರಾಯವಾಗಿದೆ. ಬಿಡ್ತೀರಿ, ರಿಲ್ಯಾಕ್ಸ್. ಕೈಗಳನ್ನು ಬಿಡ್ತೀರಿ, ಹಾಗೆ ಎದೆಗೆ ಹಚ್ಕೊಳ್ತೀರಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಗೆ ವಾಪಸ್ ಬರ್ತೀರಿ. ದೀರ್ಘವಾಗಿ ಉಸಿರುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಬಲಗಡೆ ಹಾಕ್ತೀರಿ. ತ್ರಿಕೋನಾಸನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೃದಯದ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಬ್ರೇಕ್ ಇನ್ ಬ್ರೀತ್ ಔಟ್. ಆಸನದ ಅಂತಿಮ ಸ್ಥಿತಿಯಲ್ಲಿ ಸಹಜ ಉಸಿರಾಟ. ನಿಧಾನವಾಗಿ ವಾಪಸ್, ಹಾಗೆ ವಾಪಸ್ ಬರ್ತೀರಿ. ಕೈಕೊಂಡು ಕೂರಿಸಿ, ಹಾಗೆ ಕಾಲುಗಳನ್ನು ಹತ್ತ ತಗೊಂಡಿರಿ. 2 ಕೈಗಳನ್ನು 2 ಪಾದಗಳನ್ನು ಲಾಕ್ ಮಾಡಿ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಪಾದಗಳು ಎಡಕ್ಕೆ ತಾಗಿರಲಿ. ಬ್ರೀತ್ ಔಟ್. ದೀರ್ಘ ಶ್ವಾಸೋಚ್ಛ್ವಾಸ. ಪ್ರತಿಯೊಬ್ಬರು ಕಣ್ಣುಚ್ಚಿರ್ತೀರಿ. ವ್ಯಾಯಾಮ ಮತ್ತು ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಆಸನಗಳನ್ನು ಮಾಡಿದರೆ ನಾವು ನಮ್ಮ ಸುದೀರ್ಘವಾದಂಥ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಆ ದಿಶೆಯಲ್ಲಿ ಕನಿಷ್ಠ ನಾವು ಎಷ್ಟು ನಿಮಿಷ, 30 ನಿಮಿಷ ನಾವು ಧ್ಯಾನ ಮಾಡಿದರೆ ನಮಗೆ ಭವಿಷ್ಯದಲ್ಲಿ ಕನಿಷ್ಠ ಒಂದು ಪ್ರತಿ ದಿವಸ 30 ನಿಮಿಷ ಆಗೋದು ಮಾಡಿದರೆ ಭವಿಷ್ಯದಲ್ಲಿ ನಮಗೆ 30 ವರ್ಷಗಳ ಕಾಲ ಒಂದು ಆಯುಷ್ಯನ್ನು ದೊರೆಯಲು ಸಾಧ್ಯ. ಆ ದಿಶೆಯಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಸಹ ಸಾಕಷ್ಟು ಒತ್ತಡಗಳಿದೆ. ಅವರ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿ ತಮ್ಮ ಪರೀಕ್ಷೆಗೆ ಸಂಬಂಧಪಟ್ಟಾಗಿದ್ದು, ತಮ್ಮ ಶಾಲಾ ಚಟುವಟಿಕೆಗೆ ಸಂಬಂಧಪಟ್ಟದ್ದು ಸಾಕಷ್ಟು ಒತ್ತಡದಲ್ಲಿ ಇರುವ ಕಾರಣ ಅವರು ಸಹ ಪ್ರತಿನಿತ್ಯ ಕನಿಷ್ಠ ಒಂದು 30 ನಿಮಿಷಗಳ ಕಾಲ ಯೋಗಾಭ್ಯಾಸಗಳನ್ನು ಮಾಡುವ ಮೂಲಕ ತಮ್ಮ ಒತ್ತಡವನ್ನು ನಿವಾರಣೆ ಮಾಡಿಕೊಂಡು ತಮ್ಮ ಶಾಲಾ ಚಟುವಟಿಕೆಗಳನ್ನು ಅತ್ಯಂತ ಸಕ್ರಿಯವಾಗಿ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ಪರೀಕ್ಷೆಗಳ ಮೇಲೆ ಆಗ್ತಕ್ಕಂಥ ಒತ್ತಡವನ್ನು ಸಹ ನಿವಾರಣೆ ಮಾಡಲು ಅನುಕೂಲ ಆಗ್ತದೆ. ಜೊತೆಗೆ ಇವತ್ತು ಸಾಕಷ್ಟು ಸರ್ಕಾರಿ ನೌಕರರಾಗಿರ್ಬೋದು ಮತ್ತು ಜನಸಾಮಾನ್ಯರಾಗಿರ್ಬೋದು ಪ್ರತಿಯೊಬ್ಬರಿಗೂ ವೇಗದಿಂದ ಹೊರಟಿದ್ದೀವಿ. ನಾವು ಯಾವುದನ್ನು ನಿಧಾನಗತಿಯಲ್ಲಿ ಮಾಡೋದಾಗಲಿ ಮತ್ತು ಸ್ಪರ್ಧಾತ್ಮಕವಾಗಿ ಎಲ್ಲವನ್ನು ಮಾಡಬೇಕೆಂಬ ಒಂದು ಗತಿಯಲ್ಲಿ ಇವತ್ತು ನಮಗೆಲ್ಲ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಂತಹ ಯೋಗ ಚಟುವಟಿಕೆಗಳು ಪ್ರತಿಯೊಬ್ಬರು ಪ್ರತಿದಿನವೂ ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೋರುತ್ತಾ, ವಿಶೇಷವಾಗಿ ತಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಮತ್ತು ಯೋಗಾಭ್ಯಾಸದಲ್ಲಿ ಭಾಗವಹಿಸಲು ಅನುಕೂಲ ಮಾಡಿಕೊಟ್ಟಂಥ ಜಿಲ್ಲಾಡಳಿತಕ್ಕೆ ಮತ್ತು ಆಯುಷ್ ಇಲಾಖೆಗೆ ನನ್ನ ವಂದನೆಗಳು ಸಲ್ಲಿಸಿ ನಾನು 4 ಮಾತು ಮುಗಿಸ್ತೇನೆ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ ಮಾತನಾಡಿ, ಇಡೀ ಜಗತ್ತಿಗೆ ಯೋಗವು ಭಾರತ ದೇಶ ನೀಡಿದ ಕೊಡುಗೆಯಾಗಿದೆ. ಆದರೆ ನಮ್ಮ ದೇಶದಲ್ಲಿ ಅತಿ ಕಡಿಮೆ ಜನರು ಯೋಗ ಮಾಡುತ್ತಿರುವುದು ಬೇಸರದ ಸಂಗತಿಯಾಗಿದೆ. ಮೊಬೈಲ್ ಫೋನ್ಗಳ ಹೆಚ್ಚಿನ ಬಳಕೆಯಿಂದ ಇಂದಿನ ಯುವಕರಲ್ಲಿ ಏಕಾಗ್ರತೆ ಕಡಿಮೆ ಆಗುತ್ತಿದೆ. ಯೋಗ ಮಾಡಿದಷ್ಟು ವಯೋವೃದ್ಧಿ ಆಗುತ್ತದೆ ಎಂದು ಹೇಳಿದರು.
ಇದಕ್ಕೂ ಮೊದಲು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಯೋಗ ದಿನಾಚರಣೆ ಅಂಗವಾಗಿ ಯೋಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ವಿವಿಧ ಯೋಗಾಸನಗಳ ಅಭ್ಯಾಸ ಮಾಡಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು, ವಿದ್ಯಾರ್ಥಿಗಳು, ಯೋಗ ಸಂಸ್ಥೆಗಳ ಪದಾಧಿಕಾರಿಗಳು, ಸಾರ್ವಜನಿಕರು ಯೋಗಾಭ್ಯಾಸ ಮಾಡಿದರು. ನಂತರ ಯೋಗ ಸ್ಪರ್ಧೆಯಲ್ಲಿ ವಿಜೇತರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಸ್ಪರ್ಧೆಯಲ್ಲಿ ವಿಜೇತರಾದ ವಿವಿಧ ವಯೋಮಾನದ ಬಾಲಕ ಬಾಲಕಿಯರಿಗೆ ವಿವಿಧ ಗಣ್ಯರಿಂದ ಪ್ರಶಸ್ತಿ ಪತ್ರ ಹಾಗೂ ಪದಕವನ್ನು ನೀಡಿ ಗೌರವಿಸಲಾಯಿತು. ನಂತರ ರಾಯಚೂರಿನ ನವಚೇತನ ಶಾಲೆಯ ವಿದ್ಯಾರ್ಥಿಗಳಿಂದ ಯೋಗ ನೃತ್ಯ ಮಾಡಲಾಯಿತು. 21 ಜೂನ್ 2026 ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪ್ರತಿ ವರ್ಷ 21 ಜೂನ್. ಭಾರತ ದೇಶವು ಈ ಜಗತ್ತಿಗೆ ಕೊಟ್ಟಿದ್ದ ಒಂದು ಕೊಡುಗೆ ಅಂದರೆ ಯೋಗ. ಜಗತ್ತಿನ ಆರೋಗ್ಯಕ್ಕೆ ನಮ್ಮ ಭಾರತ ದೇಶವು ಇದು ಒಂದು ಕೊಡುಗೆ ಕೊಟ್ಟಿದೆ. ಬಟ್ ನಾವು ನೋಡ್ತಾ ಇದ್ದೀವಿ, ನಮ್ಮ ದೇಶದಲ್ಲೇ ತುಂಬ ಕಡಿಮೆ ಜನ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದು ಒಂದು ಅನ್ಫಾರ್ಚುನೇಟ್. ಅದರದ್ದು ಒನ್ ಆಫ್ ದ ಮೇನ್ ರೀಸನ್ಸ್ ಈಸ್ ಇದು ಮೊಬೈಲ್ ಫೋನ್ ಯೂಸೇಜ್ ಜಾಸ್ತಿ ಆಗಿದೆ. ಮೊಬೈಲ್ ಫೋನಲ್ಲಿ ನಾವು ವಿಡಿಯೋಸ್ ನೋಡ್ತೀವಿ, ನಮ್ಮ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ನಮ್ಮ ಬಿಲೋ 25 ಪಾಪ್ಯುಲೇಷನ್ ಇದು ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಆಗಿದೆ. ಇದನ್ನು ಸುಧಾರಣೆ ಮಾಡೋಕ್ಕೆ ಯೋಗ ಈಸ್ ಎ ವೆರಿ ಗುಡ್ ಸೊಲ್ಯೂಷನ್. ಅದು ನನ್ನ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ವರ್ಷದ ಯೋಗ ದಿನಾಚರಣೆಯ ಮೇನ್ ಥೀಮ್ ಇರೋದು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ. ಅಂದರೆ ನಾವು ಎಷ್ಟು ಯೋಗ ಮಾಡ್ತೀವಿ ಅಷ್ಟು ಆರೋಗ್ಯಕರವಾಗಿ ನಮ್ಮದು ಏಜಿಂಗ್ ಆಗತ್ತೆ. ಉದಾಹರಣೆ, ನನ್ನ ಮುಂದೆನೇ ಕೂತ್ಕೊಂಡಿದ್ದಾರೆ ನೋಡಿ ಫಸ್ಟ್ ರೋ ಅಲ್ಲಿ, ನೀವೆಲ್ಲರೂ ಬಿಲೋ 10 ಇಯರ್ಸ್, ಬಿಲೋ 12 ಇಯರ್ಸ್ ಇದ್ದೀರಾ. ಇವರೆಲ್ಲರೂ ಅಬೌವ್ 75, ಅಬೌವ್ 80 ಇದ್ದಾರೆ. ಸೊ ನಮ್ಮ ಆವರೇಜ್ ಲೈಫ್ ಸ್ಪ್ಯಾನ್ ಭಾರತದ 70 ಇಯರ್ಸ್ ಇದೆ. ಇದನ್ನು ಇನ್ಕ್ರೀಸ್ ಮಾಡಬೇಕಾದ್ರೆ ಆ್ಯಂಡ್ ನಿಮ್ಮ ಆರೋಗ್ಯ ಸ್ವಸ್ಥ ಆಗಬೇಕಾದ್ರೆ ಡೈಲಿ ನಾವು ಯೋಗ ಮಾಡಬೇಕು. ಆ್ಯಸ್ ಎ ಪ್ರಾಕ್ಟೀಸಿಂಗ್ ಐ ಡೂ ಸೂರ್ಯ ನಮಸ್ಕಾರ ಡೈಲಿ. ಸೊ ನನಗೆ ಹೇಳೋದು ಒಂದೇ, ನಮ್ಮ ಯೋಗ ಮಾಡೋದ್ರಿಂದ ನಮ್ಮದು ಶಾಂತಿ ಸಿಗುತ್ತೆ ಒಂದು. ಆ್ಯಂಡ್ ನಮ್ಮ ಒತ್ತಡ ಏನಿದೆ, ಸ್ಟೂಡೆಂಟ್ಸ್ಗೆ ಏನು ಎಕ್ಸಾಮಿನೇಷನ್ ಒತ್ತಡ ಇರ್ಬೋದು, ಓದೋದು ಒತ್ತಡ ಇರ್ಬೋದು, ಆ್ಯಂಡ್ ಎಂಪ್ಲಾಯೀಸ್ಗೆ ನಮ್ಮ ಕೆಲಸದ ಒತ್ತಡ ಇರ್ಬೋದು, ಪೊಲೀಸ್ ಇಲಾಖೆ, ಆಮೇಲೆ ಎಮರ್ಜೆನ್ಸಿ ಇಲಾಖೆ ಲೈಕ್ ಹೆಲ್ತ್ ಡಿಪಾರ್ಟ್ಮೆಂಟ್, ಆ್ಯಂಬುಲೆನ್ಸ್ ಡ್ರೈವರ್ಸ್, ಹಾಗೆ ನಮ್ಮ ಫೈರ್ ಡಿಪಾರ್ಟ್ಮೆಂಟ್, ನಾವು ತುಂಬ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಸ್ ಇದ್ದೀವಿ. ನಮ್ಮದು ಯಾವಾಗಲೂ ಟೆನ್ಷನಲ್ಲಿ ಇರ್ತೀವಿ. ಈ ಟೆನ್ಷನ್ನ ಕಡಿಮೆ ಮಾಡೋಕ್ಕೆ ಯೋಗ ಈಸ್ ಎ ವೆರಿ ಗುಡ್ ಸೊಲ್ಯೂಷನ್. ಸೊ ನಮ್ಮ ಇಲಾಖೆಯಲ್ಲಿ ಕೂಡ ನಾನು ಇವತ್ತು ಯೋಗ ಮಾಡಿಸ್ತಾ ಇದ್ದೀನಿ. ಸೊ ನನ್ನ ಪ್ರಾರ್ಥನೆ ಎಲ್ಲರಿಂದನೂ ತಮ್ಮ ಓನ್ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಹಾಗೂ ನಿಮ್ಮ ಫ್ಯಾಮಿಲಿ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ಹಾಗೂ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಏನು ಇವಾಗ ಕಡಿಮೆ ಆಗಿದೆ, ನಮ್ಮ ದೇಶದ ಆವರೇಜ್ ಅಟೆನ್ಷನ್ ಸ್ಪ್ಯಾನ್ ಹ್ಯಾಸ್ ಕಮ್ ಡೌನ್ ಟು ಬಿಲೋ 2 minutes. ಸೊ ಇಟ್ ಹ್ಯಾಸ್ ಟು ಇಂಪ್ರೂವ್. ಅದಕ್ಕೆ ಯೋಗ ಈಸ್ ಒನ್ ಆಫ್ ದ ಸೊಲ್ಯೂಷನ್ಸ್. ಇಷ್ಟೇ ನಾನು ಹೇಳ್ತೀನಿ. ನನಗೆ 2 ಮಾತು. ಭಾರತ ದೇಶದ ಒಂದು ಪಾರಂಪರಿಕ ಇತಿಹಾಸದಿಂದ ಬಂದಂಥ ಒಂದು ಯೋಗ ಅಭ್ಯಾಸ ಇದೆ. ಇದನ್ನು ನಾವು ದೈನಂದಿನ ದಿನದಲ್ಲಿ ಚಾಚು ತಪ್ಪದೆ ಅದನ್ನು ಮಾಡ್ತಾ ಹೋದರೆ ಅದರಿಂದ ದೇಹದಲ್ಲಿ ನಮಗೆ ಫಿಸಿಕಲ್ ಅಲ್ಲದೆ ಮೆಂಟಲ್ ಬ್ಯಾಲೆನ್ಸು ಕೂಡ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಯೋಗ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಲ್ಲೂ ಕೂಡ ಏಕಾಗ್ರತೆ ಜಾಸ್ತಿ ಆಗ್ತದೆ, ಕಾನ್ಸಂಟ್ರೇಷನ್ನು ಕೂಡ ಜಾಸ್ತಿ ಆಗ್ತದೆ. ಮತ್ತು ಎಲ್ಲ ವಯೋವೃದ್ಧರಲ್ಲಿ ಈ ಯೋಗ ರೋಗ ನಿರೋಧಕ ಒಂದು ಶಕ್ತಿ ಕೂಡ ಯೋಗ ಮಾಡಿದ್ರೆ ಅದು ಕೂಡ ವೃದ್ಧಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಯೋಗ ಅಂತ ಹೇಳಿದ್ರೆ ಸಾಕಷ್ಟು ಆರ್ಟಿಕಲ್ಸು ಮತ್ತು ಎಲ್ಲ ಮಾಧ್ಯಮದಲ್ಲೂ ಕೂಡ ಯೋಗದ ಬಗ್ಗೆ ಅತ್ಯಂತ ಏನು ಅದರಿಂದ ಬೆನಿಫಿಟ್ಸ್ ಇದೆ ನಾವೆಲ್ಲ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಅದನ್ನು ನಾವು ನಮ್ಮ ಡೈಲಿ ಲೈಫಲ್ಲಿ ಮಾಡ್ತಾ ಹೋದರೆ ಅಟ್ಲೀಸ್ಟ್ ಒಂದು 30 minutes. ಈಗ ನಾನು ಕೂಡ ಯೋಗ ಸಾಹೇಬ್ರು ಹೇಳಿದ್ರು, ಒಂದಿಷ್ಟು ಟೈಮ್ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಮನೇಲಿ ಮಾಡ್ತಿರ್ತೀನಿ. ಸೊ ಅದನ್ನು ಮಾಡಿದಾಗ ಪೀಸ್ ಆಫ್ ಮೈಂಡ್ ಒಂಥರ ಏನೋ ಫೀಲಿಂಗ್ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಯೋಗ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ನಾವು ಕೂಡ ನಮ್ಮ ಮನೆಗಳಲ್ಲಿ ಪ್ರತಿದಿನ ಯೋಗ ಮಾಡಿದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ವೈಯಕ್ತಿಕವಾಗಿ ನಮಗೂ ಆರೋಗ್ಯಕರವಾಗಿ ಇರಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೆಲ್ದಿ ಲೈಫ್ ಲೀಡ್ ಮಾಡಲಿಕ್ಕೆ ಅವಕಾಶ ಆಗ್ತದೆ ಮತ್ತು ಆರೋಗ್ಯಕರ ಸಮಾಜ ನಿರ್ಮಾಣ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯೋಗ ದಿನಾಚರಣೆಯ ಶುಭಾಶಯಗಳು, ಧನ್ಯವಾದಗಳು.
ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಾ ಅಕ್ಕ, ಸಹಾಯಕ ಆಯುಕ್ತ ಹಾಗೂ ಪ್ರಭಾರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಹಂಪಣ್ಣ ಸಜ್ಜನ್, ರಾಯಚೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಉಪಾಯುಕ್ತ ಸಂತೋಷ್ ರಾಣಿ, ಜಿಲ್ಲಾ ಆಯುಷ್ ಇಲಾಖೆಯ ಅಧಿಕಾರಿ ಡಾಕ್ಟರ್ ಶಂಕರಗೌಡ ಪಾಟೀಲ್, ರಾಯಚೂರು ಮಹಾನಗರ ಪಾಲಿಕೆಯ ಸದಸ್ಯ ಕಾರ್ಯದರ್ಶಿ ಕೃಷ್ಣ ಶಾವಂತಗೇರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ವೀರೇಶ್ ನಾಯಕ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಲ್ಲಿಕಾರ್ಜುನ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಸುನೀತಾ, ಯೋಗ ಶಿಕ್ಷಕ ತಿಮ್ಮಪ್ಪ ವಡ್ಡೆಪಲ್ಲಿ, ಯೋಗ ನ್ಯಾಚುರೋಪತಿ ವೈದ್ಯಾಧಿಕಾರಿ ಡಾಕ್ಟರ್ ಪೂಜಾ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಮುಖಂಡರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಇದ್ದರು. ರಾಷ್ಟ್ರೀಯ ಅರ್ಹತಾ ಹಾಗೂ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಯನ್ನ ಜಿಲ್ಲೆಯಲ್ಲಿ ಸುಗಮ, ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ನಡೆಸಲು ಜಿಲ್ಲಾಡಳಿತ ಮತ್ತು ಸಂಬಂಧಿತ ಇಲಾಖೆಗಳು ವ್ಯಾಪಕ ಸಿದ್ಧತೆಗಳನ್ನು ಕೈಗೊಂಡಿವೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿರುವ 12 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಒಟ್ಟು 3,979 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಅರ್ಹತಾ ಹಾಗೂ ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಯನ್ನ ಜಿಲ್ಲೆಯಲ್ಲಿ ಸುಗಮ, ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ನಡೆಸಲು ಜಿಲ್ಲಾಡಳಿತ ಮತ್ತು ಸಂಬಂಧಿತ ಇಲಾಖೆಗಳು ವ್ಯಾಪಕ ಸಿದ್ಧತೆಗಳನ್ನು ಕೈಗೊಂಡಿವೆ. ಜಿಲ್ಲೆಯ ವಿವಿಧ ಭಾಗಗಳಲ್ಲಿರುವ 12 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು ಒಟ್ಟು 3,979 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಅಭ್ಯರ್ಥಿಗಳು ಯಾವುದೇ ತೊಂದರೆ ಇಲ್ಲದೆ ಪರೀಕ್ಷೆಗೆ ಹಾಜರಾಗಲು ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಕುಡಿಯುವ ನೀರು, ವಿದ್ಯುತ್, ಶೌಚಾಲಯ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದ್ದು ಪರೀಕ್ಷೆಯ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳನ್ನು ತಪಾಸಣೆ ನಡೆಸಲಾಯಿತು. ಬಂಗಾರ, ಆಭರಣ ಹಾಗೂ ನಿಷೇಧಿತ ವಸ್ತುಗಳ ತಪಾಸಣೆಯೂ ನಡೆಸಲಾಯಿತು. ಪರೀಕ್ಷೆಯ ಭದ್ರತೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ನಿರಂತರ ಕಣ್ಗಾವಲು ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಎಲೆಕ್ಟ್ರಾನಿಕ್ ಸಾಧನಗಳ ದುರುಪಯೋಗ ಹಾಗೂ ಅಕ್ರಮ ಚಟುವಟಿಕೆಗಳನ್ನು ತಡೆಗಟ್ಟಲು ಜಾಮರ್ಗಳನ್ನು ಅಳವಡಿಸಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಶೇಷ ಗಮನ ನೀಡಲಾಗಿದೆ. ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಸಾರಿಗೆ ವ್ಯವಸ್ಥೆ, ತುರ್ತು ವೈದ್ಯಕೀಯ ನೆರವು ಹಾಗೂ ಸಂಚಾರ ನಿರ್ವಹಣೆಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಪ್ರವೇಶ ದ್ವಾರಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ನಡೆಸಲಾಗುತ್ತಿದ್ದು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಹೊರಡಿಸಿರುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚಿಸಲಾಗಿದೆ. ಭಾರತದ ಅತಿದೊಡ್ಡ ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳಲ್ಲಿ ಒಂದಾಗಿರುವ ನೀಟ್ ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸಮನ್ವಯದೊಂದಿಗೆ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಪರೀಕ್ಷೆ ನ್ಯಾಯಯುತ ಹಾಗೂ ಪಾರದರ್ಶಕವಾಗಿ ನಡೆಯುವ ವಿಶ್ವಾಸವನ್ನು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ.
ಪರಿಷತ್ ಸದಸ್ಯರಾಗಿರುವ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಿ ಹಿರಿಯ ಸಚಿವರಾಗಿರುವ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಮಾದಿಗ ಮಹಾಸಭಾದ ಅಧ್ಯಕ್ಷ ಪಿ ಯಲ್ಲಪ್ಪ ಒತ್ತಾಯಿಸಿದರು. ವಿಧಾನ ಪರಿಷತ್ ಸದಸ್ಯರಾಗಿರುವ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಿ ಹಿರಿಯ ಸಚಿವರಾಗಿರುವ ಕೆಎಚ್ ಮುನಿಯಪ್ಪನವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಎಂದು ಮಾದಿಗ ಮಹಾಸಭಾದ ಅಧ್ಯಕ್ಷ ಪಿ ಯಲ್ಲಪ್ಪ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎನ್ಎಸ್ಯುಐ ಅಧ್ಯಕ್ಷರಾಗಿ 11 ವರ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವ ಎ ವಸಂತಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಧಾನಸಭೆ, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ 22 ಕೋಟಿ ರೂಪಾಯಿ ಅನುದಾನವನ್ನು ಮಂಜೂರಿಗೆ ಶ್ರಮವಹಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏಕೈಕ ನಾಯಕರಾಗಿರುವ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಜಿಲ್ಲೆಗೂ ಪ್ರಾತಿನಿಧ್ಯ ನೀಡಬೇಕು ಎಂದರು. ಎನ್ಎಸ್ ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಾದಿಗ ಸಮಾಜದ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿರಬಹುದು. ಮಾದಿಗ ಸಮಾಜದ ಎ ವಸಂತಕುಮಾರ್ ಇವರಿಗೆ ಸಚಿವ ಸ್ಥಾನ ನೀಡಬೇಕೆನ್ನುವುದು ನಮ್ಮ ಒತ್ತಾಯವಾಗಿದೆ ಎಂದರು. ಎ ವಸಂತಕುಮಾರ್ ಇವರ ತಂದೆ ದಿವಂಗತ ಆಂಜನೇಯ ಇವರು ಸಹ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ನಗರಸಭೆ ಅಧ್ಯಕ್ಷರಾಗಿ 50 ವರ್ಷ ಕಾಂಗ್ರೆಸ್ ಪಕ್ಷ ಕಟ್ಟಿ ಬೆಳೆಸಲು ಕಾರಣಭೂತರಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿರುವ ವಸಂತಕುಮಾರ್ಗೆ ಸಚಿವ ಸ್ಥಾನ ನೀಡುವುದು ಸೂಕ್ತವಾಗಿದೆ ಎಂದರು. ಎಲ್ಲ ಮಾಧ್ಯಮದ ಅಣ್ಣ ತಮ್ಮದರಿಗೆಲ್ಲ ನನ್ನ ನಮಸ್ಕಾರಗಳು. ಇಂದು ಪತ್ರಿಕಾಗೋಷ್ಠಿ ಏನಂದರೆ, ರಾಯಚೂರು ಜಿಲ್ಲೆಯ ಸರಳ ಸಜ್ಜನಿಕ ಮುತ್ಸದ್ದಿಕ ರಾಜಕಾರಣಿ, ಸರ್ವಜಾತಿ ಜನಾಂಗದ ಪ್ರೀತಿಯ ಪಾತ್ರರಾಗಿರುವಂಥ ದಲಿತ ಆಶಾಕಿರಣಗಳು, ನಮ್ಮ ಸಮಾಜದ ನಾಯಕರು, ವಿಧಾನ ಪರಿಷತ್ ಸದಸ್ಯರಾದಂಥ ಎ ವಸಂತಕುಮಾರ್ ಅವರಿಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ರವರ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು 7 ಸಲ ಸತತವಾಗಿ ಸದಸ್ಯರಾಗಿ, ಶಾಸಕರಾಗಿ, ಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ನಮ್ಮ ಸಮಾಜದ ಹಿರಿಯ ನಾಯಕರಾದಂಥ ಕೆಎಚ್ ಮುನಿಯಪ್ಪನವರಿಗೂ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯಿಸುತ್ತಿದ್ದೇವೆ. ಎ ವಸಂತಕುಮಾರ್ ಅವರ ತಂದೆಯವರಾದ ಆರ್ ಆಂಜನೇಯರು ಅವರ 80ರ ದಶಕದಲ್ಲಿಯೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ, ನಗರಸಭಾ ಅಧ್ಯಕ್ಷರಾಗಿ ಅಂದಿನ ಅನೇಕ ಯುವಕ ನಾಯಕರನ್ನು ರಾಜಕೀಯವಾಗಿ ಬೆಳೆಸುವ ಮೂಲಕ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ. ತಮ್ಮ ಸುದೀರ್ಘ 50 ವರ್ಷಗಳ ರಾಜಕೀಯ ಜೀವನವನ್ನು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಮುಡುಪಿಟ್ಟಿದ್ದಾರೆ. ಎ ವಸಂತಕುಮಾರ್ ಅವರು ಎನ್ಎಸ್ಯುಐ ಕಾರ್ಯದರ್ಶಿಯಾಗಿ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುದೀರ್ಘ 11 ವರ್ಷಗಳ ಕಾಲ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಗಲು ಇರುಳು ಶ್ರಮಿಸಿ ಪಕ್ಷವನ್ನು ಸಂಘಟಿಸಿದ್ದಾರೆ. ಅವರು ಪಕ್ಷ ಸಂಘಟನೆಯಿಂದ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಹಕಾರಿಯಾಗಿದೆ. ಅಲ್ಲದೆ ಪ್ರದೇಶ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲ್ಲುವಲ್ಲಿ ಶ್ರಮಿಸಿದ್ದಾರೆ. ತಾಲೂಕು ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ತಮ್ಮ 22 ಕೋಟಿ ಅನುದಾನವನ್ನು ತಂದು ಅಭಿವೃದ್ಧಿ ಕಾರ್ಯಗಳಿಗೆ ಮುನ್ನಡೆ ಬರೆದಿದ್ದಾರೆ. ರಾಜ್ಯದಲ್ಲಿ ಯಾವ ವಿಧಾನ ಪರಿಷತ್ ಸದಸ್ಯರು ಕೂಡ ಅಲ್ಪಾವಧಿಯಲ್ಲಿ ಇಷ್ಟೊಂದು ಅನುದಾನವನ್ನು ತರಲು ಸಾಧ್ಯವಾಗಿಲ್ಲ ಎಂಬುದು ಕೂಡ ದಾಖಲೆಗಳನ್ನು ನೋಡಬಹುದಾಗಿದೆ. ಇಂಥವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಮಾದಿಗರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ನಮ್ಮ ಸಮಾಜದ ಎಲ್ಲ, ನಮ್ಮ ರಾಯಚೂರು ತಾಲೂಕು, ರಾಯಚೂರು ಜಿಲ್ಲೆ ಸಮಾಜದ ಮಾದಿಗ ಸಮಾಜದ ವತಿಯಿಂದ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವೆಲ್ಲರೂ ಮುಖ್ಯಮಂತ್ರಿಗೆ ಒತ್ತಾಯ ಮಾಡಿದ್ದೇವೆ. ಹಾಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂತ ಆಮೇಲೆ ತಮ್ಮ ತಿಳಿಪಡಿಸ್ತಿದ್ದೇವೆ. ಕರುಣಾಕರ ಕಟ್ಟಿಮನಿ ವಕೀಲ್ ಮಾತನಾಡಿ, ಎ ವಸಂತಕುಮಾರ್ ಇವರು ಲಿಂಗಸಗೂರು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದಾಗ ನೀಡಿದ್ದ ಜಾತಿ ಪ್ರಮಾಣವನ್ನ ಸಹಾಯಕ ಆಯುಕ್ತರ ಸಮಿತಿ ಪರಿಶೀಲಿಸಿ ಮಾದಿಗ ಸಮಾಜವೆಂದು ದೃಢೀಕರಿಸಿದೆ. ಮಾದಿಗ ಸಮಾಜದವರಲ್ಲ ಎನ್ನುವ ವಾದಕ್ಕೆ ಅರ್ಥವಿಲ್ಲ ಎಂದರು. ಹರಿಜನವಾಡದಲ್ಲಿಯೇ ಹುಟ್ಟಿ ಬೆಳೆದು ಸಮಾಜ ಭಾಗವಾಗಿರುವ ಅವರ ವಿರುದ್ಧ ಆರೋಪಗಳಲ್ಲಿ ಹುರುಳಿಲ್ಲ ಎಂದರು. ತಕರಾರಂತ ಸಂದರ್ಭದಲ್ಲಿ ಎಸಿ ಅವರು ಹೋಗಿ, ತಹಸೀಲ್ದಾರ್ ಹೋಗಿ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇಟ್ ಇಸ್ ನೋನ್ ಫ್ಯಾಕ್ಟರ್. ಇನ್ನೊಂದು ಸರ್, ವೆನ್ ದ ಮ್ಯಾಟರ್ ಇಸ್ ಬಿಫೋರ್ ದ ಆನರಬಲ್ ಕೋರ್ಟ್, ನಾವು ಇಲ್ಲಿ ಚರ್ಚೆ ಮಾಡೋದು ಸಬ್ಜುಡಿಸ್ ಆಗ್ತದೆ. ಕೋರ್ಟ್ ಪ್ರಕಾರ ಅದು ಆದೇಶ ಬರಲಿ ಅಂತ ತ್ವರಿತಗತಿಯಲ್ಲಿ ಬರಲಿ ಅಂತಾರೆ. ಕೋರ್ಟ್ ಏನ್ ಕೊಡ್ತಾರೆ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಈ SC ಪಟ್ಟಿಯಲ್ಲಿ ಆಂಧ್ರ ಇದರಲ್ಲಿ ಮಾದಿಗ ದಾಸರೇ ಅಂತಿದೆ, ಇಲ್ಲಿ ನಮ್ಮ SC ಪಟ್ಟಿಯಲ್ಲಿ ಇಲ್ಲ. ಹಂಗಾಗಿ ಅದು ಮಾದಿಗ ಅಂತಾನೆ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಸರ್ ಅಷ್ಟೇ. ಅದರಲ್ಲೇನು ಮತ್ತೆ ಇನ್ನೊಂದು ಇಲ್ಲ. ಈಗ ಅಲ್ಲಿ ಮಾದಿಗ ದಾಸರು ಕೂಡ ಟೀಕೆ ಮಾಡಕ್ಕೆ ನಾವು ಟೀಕೆ ಮಾಡಕ್ಕೆ ಬಂದಿಲ್ಲ. ಒಂದು ಯಾಕಂತಂದ್ರೆ ನಾವು ನಮ್ಮ ಸಮಾಜದವರು
ನಮ್ಮ ಏರಿಯಾದಲ್ಲಿ ಹುಟ್ಟಿರುವಂಥವ್ರು, ಅವ್ರ ತಂದೆಯವರು ಹುಟ್ಟಿದ್ದು ಅಲ್ಲೇ, ಅವ್ರ ಅಮ್ಮ ಹುಟ್ಟಿದ್ದು ಅಲ್ಲೇ, ಅತನು ಹುಟ್ಟಿದ್ದು ಅಲ್ಲೇ. ಅವ್ರು ಏನೋ ಕಷ್ಟಪಟ್ಟು ಈ ಸ್ಥಾನಮಾನಕ್ಕೆ ಬಂದಿದ್ದಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ಎ ವಸಂತ ಕುಮಾರ್ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಮತ್ತೆ ಬೇರೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಮ್ಮನೆ ಯಾರೋ ಏನೋ ಹಂಗ ಹೆಂಗ ಅಂತ ಹೇಳಕ್ಕೆ ನಾವು ಅದಕ್ಕೆ ಅವ್ರ ಬಗ್ಗೆ ಟೀಕೆ ಮಾಡಕ್ಕೆ ಬಂದಿಲ್ಲ. ನಮ್ಮ ಸಮಾಜದವರಿದ್ದಾರೆ, ನಮ್ಮ ಒಳ್ಳೆ ರಾಜಕಾರಣಿಗಳು ಸದ್ಯ ಸಚಿವ ಸ್ಥಾನ ನೀಡಬೇಕಂತಂದು ನಾವು ಇಷ್ಟ ಬೆಳ್ಕೊಳ್ತೀವಿ. ನಾವು ಯಾರ ಬಗ್ಗೆ ನಾವು ಏನು ಟೀಕೆ ಮಾಡಕ್ಕೆ ಬಂದಿಲ್ಲ. ಅವರು ಪಕ್ಷದವ್ರು ಕೇಳಿದ್ರಣ್ಣ, ಅವ್ರು ಪಕ್ಷದವ್ರು ನಾವು ಪಕ್ಷದವರು ನಾವು ಇಲ್ಲಿ ಕೂತವ್ರು ನೋಡ್ರಿ ನೀವು ಅಲ್ಲಲ್ಲ ಅವರು ಒಂದು ಮನೆಯಲ್ಲಿ 3 ರಾಜಕೀಯ ಪಕ್ಷಗಳಿದಾವೆ. ಒಂದು ಮನೆಯಾಗ JDS ಕಾಂಗ್ರೆಸ್ ಒಂದು ಮನೆಯಾಗ ಹೇಳ್ಬಿಟ್ಟು ಮಾತಾಡ್ತಾರೆ. ಹಣ ಬಂದಿರ್ತದೆ. ಅವ್ರು ಕೇಳಿದ್ರು ಅವ್ರು ಕೇಳಿದ್ರು ಅವ್ರ ಪಕ್ಷದಲ್ಲಿಂದ ಅವ್ರು ಕೇಳಿದ್ದಾರೆ. ಕೇಳಿದವರು ನಾವೇನು ಬಸವರಾಜ್ ಅವ್ರು ಬೇಡ ಅಂತ ನಾವು ಹೇಳಿಲ್ಲ. ನಾವು ನಮ್ಮ ಸಮಾಜದವರು ನಾಯಕರು ಅವ್ರು ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಚೆನ್ನಪ್ಪ, ಜೆ ತಿಮ್ಮಪ್ಪ, ಎನ್.ಕೆ. ನಾಗರಾಜ್, ಜೆ ಮಾರೆಪ್ಪ, ಕೆಪಿ ಅನಿಲ್ ಕುಮಾರ್, ಪರಶುರಾಮ, ಪ್ರಭಾಕರ, ಜನಾರ್ದನ ಹಳ್ಳಿ ಬೆಂಚಿ, ಜೆ ಸತ್ಯನಾಥ್, ಬಾಬು ಭಂಡಾರಿ, ಜೆ ರಾಜು, ಮುನಿಸ್ವಾಮಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್.
ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಗರದ ರತ್ನಗಿರಿ ಬೆಟ್ಟ ಅಯ್ಯಪ್ಪ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆಯ ವಿಶೇಷ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಎಸ್ ಶಿವರಾಜ್ ಪಾಟೀಲ್ ಹಾಗೂ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕ್ ರಾವ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಯುವ ಮೋರ್ಚಾ ವತಿಯಿಂದ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ನಗರದ ರತ್ನಗಿರಿ ಬೆಟ್ಟ ಅಯ್ಯಪ್ಪ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆಯ ವಿಶೇಷ ಯೋಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕ ಎಸ್ ಶಿವರಾಜ್ ಪಾಟೀಲ್ ಹಾಗೂ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಎನ್ ವಿನಾಯಕ್ ರಾವ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಯೋಗವು ದೇಹಕ್ಕೆ ಆರೋಗ್ಯ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಸಮತೋಲನ ನೀಡುವ ಅಮೂಲ್ಯ ಸಾಧನೆಯಾಗಿದೆ ಎಂಬ ಸಂದೇಶದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಯೋಗಾಭ್ಯಾಸದ ಮಹತ್ವ, ಆರೋಗ್ಯಕರ ಜೀವನ ಶೈಲಿ ಹಾಗೂ ಪ್ರತಿಯೊಬ್ಬರು ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವ ಅಗತ್ಯತೆ ಕುರಿತು ಜಾಗೃತಿ ಮೂಡಿಸಲಾಯಿತು. 6, 7, 8, 9, 10. Okay, good. Three, 4, 5. Down. ಸಿಒಡಿ ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಗಂಡ್ಸು ಮಕ್ಕಳಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದರೆ ರಿಚಾರ್ಜ್ ಆಗುತ್ತೆ. ಕಿಡ್ನಿ ಎಲ್ಲ ಒಳ್ಳೆ ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಏನೋ ಪ್ರಾಬ್ಲಮ್ ಇದ್ದರೆ 1, 2 ಫಾಸ್ಟ್ 3, 4 ಎರಡು ಕಾಲು ಭೂಮಿ. 1, 2, 3, 4, 5, 6, 7, 8, 9, 10. ವೆರಿ ಗುಡ್, ಎಲ್ಲ ಚೆನ್ನಾಗಿ ಮಾಡ್ತಾರೆ. 5, 6, 7, 8, 9, 10. ಬೆನ್ನು ಮತ್ತು ಕತ್ತು ನೇರವಾಗಿರಲಿ. ಸುಖಾಸನ, ವಜ್ರಾಸನ, ಪದ್ಮಾಸನ ಯಾವ್ದು ಅನುಕೂಲ ಆಗುತ್ತೆ? ವಜ್ರಾಸನ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್, ಸಂತೋಷ್ ರಾಜ್, ಗುರು ಚಂಬಣ್ಣ ನೀಲ್ಗಲ್, ನಗರದ ಮಂಡಲಾಧ್ಯಕ್ಷ ಉಟ್ಕೂರ್ ರಾಘವೇಂದ್ರ, ನಗರ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಸಾನಬಾಲ್, ಮುಖಂಡರಾದ ರಾಜ್ಕುಮಾರ್, ಅಧ್ಯಕ್ಷ ಕಡಗಲ್ ಆಂಜನೇಯ, ಬಿ ಗೋವಿಂದ್, ಜಿಲ್ಲಾ ಉಪಾಧ್ಯಕ್ಷ ಜಿ ಶಂಕರ್ ರೆಡ್ಡಿ, ಬಂಡೇಶ್ ವಕಲಂದಿನ್ನಿ, ಕಡಗೋಲ್ ರಾಮು, ವಿಷ್ಣುವರ್ಧನ್ ರೆಡ್ಡಿ, ರಘುವೀರ್ ಸಿಂಗ್, ಬಿಜೆಪಿ ಯುವ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಗೌಡ, ಯುವ ಮೋರ್ಚಾದ ಪದಾಧಿಕಾರಿಗಳಾದ ಬಂಕ ರಾಜೇಶ್, ವೀರೇಶ್, ತಲ್ವಾರ್, ನರೇಶ್, ಲಿಂಗಾರೆಡ್ಡಿ, ಸಿದ್ದರಾಮ, ಧನಂಜಯ್, ವೆಂಕಟೇಶ್ ಉಪ್ಪಾರ್, ವಿಶ್ವನಾಥ್ ನೆಲ್ಲಲ್, ಮಧುಸೂದನ್ ರೆಡ್ಡಿ, ರೋಹಿತ್ ಕಡ್ಗೋಲ್, ವಿವಿಧ ಹಂತದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ವಿಶ್ವ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಡ ಮಕ್ಕಳಿಗೆ ಆರ್ಥಿಕ ಹೊರೆಯನ್ನ ತಪ್ಪಿಸಲು ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸಿದ್ದು ವಿದ್ಯಾರ್ಥಿಗಳು ಯೋಜನೆಗೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ಬಡ ಮಕ್ಕಳಿಗೆ ಆರ್ಥಿಕ ಹೊರೆಯನ್ನು ತಪ್ಪಿಸಲು ಉಚಿತ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸಿದ್ದು ವಿದ್ಯಾರ್ಥಿಗಳು ಯೋಜನೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ವಿತರಣೆ ಮಾಡುವ ಯೋಜನೆಯನ್ನು ಜಾರಿಗೊಳಿಸಿದ್ದು ಎಲ್ಲಾ ವಿದ್ಯಾರ್ಥಿಗಳು ಉಚಿತ ಬಸ್ ಯೋಜನೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿರುವ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದುಕೊಂಡು ಉದ್ಯೋಗವಂತರಾಗಿ ಸಮಾಜಾರೂಕ ಋಣ ತೀರಿಸುವ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಶೈಕ್ಷಣಿಕ ಬದಲಾವಣೆಯಿಂದ ಸಮಾಜದ ಬದಲಾವಣೆಗಳು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದು ತಿಳಿಸಿದರು. ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್ ಕೊಡುವಂಥದ್ದು ಸಹಿತ ಹೊಂದಿದೆ. ಈ ಆದೇಶ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಕೊಡುವಂಥ ಒಂದು ಯೋಜನೆಯ ಚಾಲನೆ 12ನೇ ತಾರೀಕು ನಮಗೆ ಇದೇ 12ನೇ ತಾರೀಕಿಗೆ ಆದೇಶ ಬಂತು. ಅದರ ಮೊದಲಿನ ಅಂದರೆ 13ನೇ ತಾರೀಕಿಗೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡುವಂಥ ಒಂದು ಸೇವೆಯನ್ನು ಆರಂಭಿಸಿದ್ದೇವೆ. ಇಲ್ಲಿವರೆಗೆ ನಮಗೆ ಉಳಿದ 13
ಅಲ್ಲಿ ವಿದ್ಯಾರ್ಥಿಗಳು ಕ್ಯೂನಲ್ಲಿ ಗಂಟೆ ಕಾಯಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೂಡಲೇ ಪಾಸ್ ವಿತರಣೆ ಮಾಡುವಂಥ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ನಾನು ಈ ವೇದಿಕೆಯ ಮೂಲಕ ಮಾನ್ಯ ಶಾಸಕ ಸಾಹೇಬರ ಮುಖಾಂತರ ನಮಗೆ ಹೇಳುವುದೇನೆಂದರೆ, ಸರ್ಕಾರ ಪ್ರತಿಯೊಂದು ಮಾಡೋದ್ರ ನಂತರ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ಸನ್ನು ಉಚಿತವಾಗಿ ಪಾಸ್ಗಳನ್ನು ಇವತ್ತು ಈ ಯೋಜನೆಯನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಹಿಂದೆ ನಮ್ಮ ಹೆಣ್ಮಕ್ಕಳಿಗೆ ಅವರಿಗೆ ಆಧಾರ್ ಕಾರ್ಡ್ನಲ್ಲಿ ಉಚಿತವಾಗಿ ಬಸ್ ಪ್ರಯಾಣವನ್ನು ಗ್ಯಾರಂಟಿ ಯೋಜನೆಗಳಲ್ಲಿ ಬರ್ತಾ ಇದ್ದು, ಆದರೆ ಇವತ್ತಿನ ದಿನ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಇವತ್ತು 1 to ಪ್ರಾರಂಭ ಆಗಿ ಎಲ್ಲ ಪೋಸ್ಟ್ ಮೆಟ್ರಿಕ್ ಡಿಗ್ರಿವರೆಗೂ ವಿದ್ಯಾರ್ಥಿಗಳಿಗೆ ಇವತ್ತು ಪಾಸನ್ನು ಕೊಡಬೇಕು ಮತ್ತು ಏನವರಿಗೆ ಪಾಸ್ ಕೊಟ್ಟ ನಂತರ ಸರಿಯಾದ ಸಮಯಕ್ಕೆ ಬಸ್ಸುಗಳನ್ನು ಓಡಿಸುವಂಥ ಕೆಲಸವನ್ನು ಕೂಡ ನಮ್ಮೆಲ್ಲ ಸರ್ಕಾರದ ಜವಾಬ್ದಾರಿ ಮತ್ತು ನಮ್ಮ ಅಧಿಕಾರಿಗಳ ಜವಾಬ್ದಾರಿ. ಅದರ ಜೊತೆಗೆ ಇವತ್ತು ಸರ್ಕಾರದಲ್ಲಿ ಬಸ್ಸುಗಳ ಸಂಖ್ಯೆಗಳು ಕೂಡ ನಾವು ಜಾಸ್ತಿ ಮಾಡುವಂಥ ಯೋಜನೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಆ ಯೋಜನೆಯನ್ನು ಆದಷ್ಟು ಪ್ರತಿ ಜಿಲ್ಲೆಯಲ್ಲಿ ಕೂಡ ಬಸ್ಸುಗಳ ಸಂಖ್ಯೆಗಳನ್ನು ಕೂಡ ನಾವು ಜಾಸ್ತಿಯಾಗಿ ಮಾಡಿ ಆ ಬಸ್ಸುಗಳನ್ನು ಓಡಿಸುವಂಥ ಕೆಲಸವನ್ನು ಮಾಡ್ತೀವಿ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಆ ಬಸ್ಸುಗಳನ್ನು ರೂಟ್ಗಳು ಓಡಿಸೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೂ ಮತ್ತು ಉಚಿತವಾಗಿ ಏನು ನಮ್ಮ ಪ್ರಯಾಣಿಸಿರುವಂಥ ಮಹಿಳೆಯರಿಗೆ ಯಾವತ್ತೂ ತೊಂದರೆ ಆಗದ ರೀತಿಯಲ್ಲಿ ನಾವು ಅದನ್ನು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ಖಂಡಿತವಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಉಚಿತವಾಗಿ ಬಸ್ ಇದಾದ ಮೇಲೆ ನಮಗೆ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗ್ತಾ ಅಂತ ಹೇಳಿ ಕೂಡ ಕೆಲವು ಹಲವಾರು ನಾವು ಅವರು ವಿಷಯಗಳನ್ನು ಕೇಳಿದ್ವಿ. ಖಂಡಿತವಾಗಿ ಏನು ನಮಗೆ ಕಾಲೇಜುಗಳು ಟೈಮಿಗೆ ಮತ್ತು ಶಾಲೆಗಳ ಟೈಮಿಗೆ ಅನುಗುಣವಾಗಿ ಆ ಟೈಮಿಗೆ ಅನುಗುಣವಾಗಿ ಆ ಬಸ್ಸುಗಳನ್ನು ಓಡಿಸುವಂಥ ಕೆಲಸವನ್ನು ಮಾಡಿ ಸರಿಯಾದ ಸಮಯಕ್ಕೆ ಹೋಗಿ ಅವ್ರ ಕಾಲೇಜುಗಳು ಮುಟ್ಟುವಂಥದಕ್ಕೆ ಆ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಏನು KSRTCನ DC ಅವರು ಇರ್ಬೋದು, DPO ಅವರು ಇರ್ಬೋದು, ಎಲ್ಲ ಸಿಬ್ಬಂದಿ ವರ್ಗದ್ದು ಅವರೆಲ್ಲರೂ ಕೂಡ ಇದೊಂದು ಚಾಲೆಂಜ್ ಆಗಿ ತಗೋಬೇಕು ನಾವು. ಯಾಕಂದ್ರೆ ಇಲ್ಲಿವರೆಗೂ ಉಚಿತವಾಗಿ ಏನು ನಮ್ಮ ತಾಯಂದ್ರಿಗೆ ಬಸ್ಸುಗಳನ್ನು ಓಡಿಸ್ತಾ ಇದ್ವಿ. ಆದರೆ ಈಗ ವಿದ್ಯಾರ್ಥಿಯರಿಗೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೆ ಪಾಸನ್ನ ಅವರು ಸ್ವಂತ ದುಡ್ಡನ್ನು ಕೊಟ್ಟು ತಗೊಳ್ತಾ ಇದ್ರು. ಆದರೆ ಉಚಿತವಾಗಿ ಬಸ್ ಪಾಸನ್ನ ಮಾಡಿದ ಮೇಲೆ ಆದಷ್ಟು ಜಾಸ್ತಿ ಬಸ್ಸುಗಳ ಸಂಖ್ಯೆಯನ್ನ ಮಾಡೋದ್ರ ಮುಖಾಂತರ ಈ ಯೋಜನೆಯನ್ನು ಸಮರ್ಪಕವಾಗಿ ರಾಜ್ಯ ಸರ್ಕಾರಕ್ಕೆ, ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯಗಳಿಗೆ ಕೀರ್ತಿ ಹೆಸರನ್ನು ತರೋದ್ರ ಜೊತೆಗೆ ನಾವು ನೀವೆಲ್ಲ ಒಟ್ಟಾಗಿ ಕೆಲಸವನ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ 11,000 ವಿದ್ಯಾರ್ಥಿಗಳು ತಾವೇನು ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ ಅದರಲ್ಲಿ 8,299 ಪಾಸುಗಳನ್ನು ವಿತರಣೆಯನ್ನಾಗಿದೆ. ಮತ್ತು ಎಲ್ಲ ಬಸ್ ಸೆಂಟರಲ್ಲಿ ಇವತ್ತು ಮಾನವಲ್ಲಿ ಇರ್ಬೋದು, ಸಿಂಧನೂರು ಇರ್ಬೋದು, ಲಿಂಗಸೂರು ಇರ್ಬೋದು, ಮಸ್ಕೆಲ್ ಇರ್ಬೋದು, ದೇವದುರ್ಗ ಇರ್ಬೋದು, ರಾಯಚೂರು ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಇವತ್ತು ಪಾಸಿನ ಕೊಡುವಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ತಾವು ಆಧಾರ್ ಕಾರ್ಡು ಮತ್ತು ತಾವು ಯಾವ ಶಾಲೆಯಲ್ಲಿ ಅಡ್ಮಿಷನ್ ಆಗಿದೆ ಅಂತೇಳಿ ಅದನ್ನ ಮಾಹಿತಿಯನ್ನು ಕೊಟ್ಟರೆ ತಕ್ಷಣಕ್ಕೆ ಆ ಪಾಸ್ ಅನ್ನು ಮಾಡಿಕೊಡುವಂಥದಕ್ಕೆ ಸ್ಮಾರ್ಟ್ ಕಾರ್ಡ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲವನ್ನು ಸದ್ಬಳಕೆ ಮಾಡ್ಕೋಬೇಕಂತ ಕೂಡ ವಿದ್ಯಾರ್ಥಿಗಳಿಗೆ ಹೇಳುತ್ತಾ ಇವತ್ತು ಏನು ಈ ಸರ್ಕಾರದ ಯೋಜನೆಯನ್ನು ಬಂದಿದೆ ಇದನ್ನ ಚಾಚು ತಪ್ಪದೆ ಜಾರಿ ಮಾಡುವಂತ ಕೆಲಸವನ್ನ ನಮ್ಮ ಅಧಿಕಾರಿಗಳು 12ನೇ ತಾರೀಕಿಗೆ ಏನು ಅದು ಆದೇಶ ಆಯಿತು 13 ದಿನಗಳನ್ನು ಕೂಡ ಹೆಚ್ಚಿಸುವಂಥದ್ದು ಮತ್ತು ಸಿಬ್ಬಂದಿ ವರ್ಗಕ್ಕೆ ಕೂಡ ಬಹಳಷ್ಟು ಅವರು ಏನು ನೋವುಗಳು ಅವರೆಲ್ಲ ಬಹಳಷ್ಟಿದೆ. ಅವರು ಕೂಡ ಸರ್ಕಾರದಲ್ಲಿ ಈಗಾಗಲೇ ಮಾತುಕತೆಗಳನ್ನು ಆಗ್ತಾ ಇದೆ. ಸಿಬ್ಬಂದಿ ವರ್ಗಕ್ಕೆ ಕೂಡ ಏನು ಚಾಲಕರಿರ್ಬೋದು, ಗಂಡಕರಿರ್ಬೋದು, ಬೇರೆ ಬೇರೆ ಸಿಬ್ಬಂದಿ ವರ್ಗಕ್ಕೆ ಕೂಡ ಅವರಿಗೆ ಸರಿಯಾದ ರೀತಿಯ ವೇತನಗಳಾಗಿರ್ಬೋದು, ಅವರ ಭತ್ಯಗಳಾಗಿರ್ಬೋದು ಎಲ್ಲವನ್ನ ಕೊಡುವುದಕ್ಕೆ ಸರ್ಕಾರದಲ್ಲಿ ಮಹತ್ವವಾದಂತಹ ಮಾತುಕತೆಗಳನ್ನು ಆಗ್ತಾ ಇದೆ. ಖಂಡಿತವಾಗಿ ದುಡಿಯುವಂಥ ವರ್ಗಕ್ಕೆ, ಕಾರ್ಮಿಕ ವರ್ಗಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿಕೊಡುವಂಥ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮೀಡಿಯಾ ಮಾಧ್ಯಮ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಮಾತು ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಪ್ಲಸ್ ನೀವು ಇನ್ನು ಎಲ್ಲೆಲ್ಲಿ ಟ್ಯೂಷನ್ಸ್ಗೆ ಹೋಗ್ತೀರಾ, ನಾಟ್ ಜಸ್ಟ್ ಸ್ಕೂಲ್ಸ್ ಕಾಲೇಜಸ್, ಅಲ್ಲಿ ಕೂಡ ನೀವು
ಮಾಡಿ ಇವತ್ತು ಅದನ್ನು 12ನೇ ತಾರೀಕಿಗೆ ಜಾರಿ ಮಾಡಿದರು. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತು ಸಾರಿಗೆ ಸಚಿವರಾದಂಥ ಇವತ್ತು ಭೈರತಿ ಸುರೇಶ್ ಇವರ ನೇತೃತ್ವದಲ್ಲಿ ಮತ್ತು ಸಚಿವ ಸಂಪುಟದ ಎಲ್ಲ ರಾಜ್ಯದ ಸಚಿವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯವನ್ನು ಹಮ್ಮಿಕೊಂಡು ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಇವತ್ತೇನು ನಾವು ರಾಯಚೂರಿನ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ನಾವು ಪಾಸ್ಗಳನ್ನು ಇವತ್ತು ಸಾಂಕೇತಿಕವಾಗಿ ವಿತರಣೆ ಮಾಡುವಂಥ ಕೆಲಸವನ್ನು ಏನು ವಿಭಾಗೀಯ ಅಧಿಕಾರಿಗಳು ಮತ್ತು ನಾವು ಎಲ್ಲ ಸಿಬ್ಬಂದಿ ವರ್ಗದವರು, ಪೊಲೀಸ್ ಇಲಾಖೆ ವರಿಷ್ಠ ಅಧಿಕಾರಿಗಳು ಮತ್ತು ಎಲ್ಲರ ಸಿಬ್ಬಂದಿ ಸೇರಿ ಇವತ್ತು ನಾವು ಇದನ್ನು ವಿತರಣೆಯನ್ನು ಮಾಡಿದ್ದೀವಿ. ಇವತ್ತು ಈ ಪಾಸುಗಳೆಲ್ಲ ತಗೊಂಡು ಬಡವರು, ರೈತಾಪಿ ವರ್ಗದ ಮಕ್ಕಳಿಗೆ ಇವತ್ತು ಅದು ಸ್ವಲ್ಪ ಕಾಣ್ಬೋದು, ₹100, ₹200 ಆಗ್ಬೋದು, ಆದರೆ ಅವ್ರಿಗೆ ಹೊರೆ ಆಗುವಂಥದ್ದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆ ಹೊರೆಯನ್ನು ತಪ್ಪಿಸಬೇಕು ಮತ್ತು ತಂದೆ ತಾಯಿಗಳಿಗೆ ಹೊರೆ ಆಗಬಾರ್ದು ಮತ್ತು ಬಸ್ಸುಗಳು ಏನು ಓದುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಇವತ್ತು ಕರ್ನಾಟಕ ಸರ್ಕಾರ ತೀರ್ಮಾನ ಆಗಿದೆ. ಆ ದಿಟ್ಟಿನಲ್ಲಿ ಇವತ್ತು ಪಾಸ್ಗಳನ್ನು ಕೊಡ್ತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಆಧಾರ್ ಕಾರ್ಡನ್ನು ತಗೊಂಡು ಈ ಬಸ್ ಪಾಸನ್ನು ಬಸ್ ಸೆಂಟ್ರ್ ಎಲ್ಲೆಲ್ಲಿ ಇವತ್ತು ಸಿಂಧನೂರು ಇರ್ಬೋದು, ಮಾನ್ವಿ ಇರ್ಬೋದು, ಲಿಂಗಸೂರು ಇರ್ಬೋದು, ದೇವದುರ್ಗ ಇರ್ಬೋದು, ಮಸ್ಕಿ ಇರ್ಬೋದು, ರಾಯಚೂರಿನಲ್ಲಿ ನೀವು ಎಲ್ಲಿ ಹೋದ್ರೆ ಅಲ್ಲಿನ ಆಧಾರ್ ಕಾರ್ಡು ಮತ್ತು ಯಾವ ಶಾಲೆಯಲ್ಲಿ ಓದ್ತಾ ಇದ್ರೆ ಅದನ್ನು ಬಸ್ ಪಾಸನ್ನು ಪಡಿಬೇಕಾದ್ರೆ ₹1,050 ವೆಚ್ಚ ಮಾಡಬೇಕಾಗ್ತಾ ಇತ್ತು. ಆ ವೆಚ್ಚವನ್ನು ಸಂಪೂರ್ಣವಾಗಿ ಕರ್ನಾಟಕ ಸರ್ಕಾರ ಭರಿಸುವಂಥ ಕೆಲಸವಾಗ್ತದೆ. ಮತ್ತು ಅದರ ಜೊತೆಗೆ ಇವತ್ತು ಏನು ನಮ್ಮ ಪಾಸ್ಗಳನ್ನು ಕೊಡೋದ್ರ ಮುಖಾಂತರ ಜಿಲ್ಲೆಯಲ್ಲಿ ಈಗಾಗಲೇ 11,000 ಅರ್ಜಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಗಿರಿ, ಕೆಕೆಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀಧರ್ ರೆಡ್ಡಿ, ಡಿವೈಎಸ್ಪಿ ಶಾಂತವೀರ್ ಸೇರಿದಂತೆ ಅಧಿಕಾರಿಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಏಮ್ಸ್ ಹೋರಾಟ 15 ದಿನ ಪೂರೈಸಿದ ನಿಮಿತ್ತ ಸಿರಿವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏಮ್ಸ್ ಸಂಚಾಲಕರಾದ ಎನ್ ಉದಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಏಮ್ಸ್ ಹೋರಾಟ 15 ದಿನ ಪೂರೈಸಿದ ನಿಮಿತ್ತ ಸಿರಿವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏಮ್ಸ್ ಸಂಚಾಲಕರಾದ ಎನ್ ಉದಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ನಾಳೆ ಸಿರಿವಾರ ಪಟ್ಟಣದ ಕನಕ ವೃತ್ತದಿಂದ ಏಮ್ಸ್ ಹೋರಾಟಗಾರರು ಜಮಾವಣೆಗೊಂಡು ಪ್ರತಿಭಟನಾ ಮೆರವಣಿಗೆ ಮೂಲಕ ನೀರಾವರಿ ಇಲಾಖೆಯ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟಿಸಿ ನಂತರ ತಹಸೀಲ್ದಾರರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಸಾಮಾಜಿಕ ಅಸಮತೋಲನೆ ಉಂಟಾದಾಗ ಜನ ದಂಗೆ ಹೇಳುವುದು ಸಹಜ. ಹಾಗೆ ಅನೇಕ ವರ್ಷಗಳಿಂದ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಲು ಹೋರಾಟ ನಿರಂತರವಾಗಿ ನಡೆಯುತ್ತಿದೆ. ಏಮ್ಸ್ ಮಂಜೂರಿಗಾಗಿ ರಾಜ್ಯ ಸರ್ಕಾರ 2 ಬಾರಿ ರಾಯಚೂರು ಏಕೈಕ ಜಿಲ್ಲೆಯನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದ ರಾಜ್ಯದ ಎಲ್ಲಾ ಸಂಸದರು ಕೂಡ ಬೆಂಬಲ ಪತ್ರ ನೀಡಿದ್ದಾರೆ. ಆದರೂ ಕೇಂದ್ರ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಏಮ್ಸ್ ಮಂಜೂರು ಮಾಡುವಂತೆ ಪ್ರಧಾನಿ ಮೋದಿಜಿ ಹಾಗೂ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರನ್ನ ಕೇಳುವ ಧೈರ್ಯ ಜಿಲ್ಲೆಯ ಯಾವೊಬ್ಬ ಬಿಜೆಪಿ ಶಾಸಕರಿಗೆ ಇಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಈಗಲೂ ಕಾಲ ಮಿಂಚಿಲ್ಲ. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವ ಅವಕಾಶವಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾದೇಶಿಕ ಅಸಮತೋಲನೆ ಹಾಗೂ ತಾರತಮ್ಯ ಅನುಸರಿಸದೆ ಈ ಭಾಗದ ಜನರ ಆರೋಗ್ಯ ದೃಷ್ಟಿಯಿಂದ ಏಮ್ಸ್ ಮಂಜೂರು ಮಾಡಬೇಕು. ಇಲ್ಲವೇ ಕೊನೆಯದಾಗಿ ನಮ್ಮ ಹೋರಾಟ ಪ್ರತ್ಯೇಕ ರಾಜ್ಯದ ಬೇಡಿಕೆಗಾಗಿ ವಿಸ್ತರಣೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ನೀಡಿದರು. ಇದು ಒಂದು ಹೋರಾಟದ ಹಾದಿಯಲ್ಲಿ ಇದೀವಿ ಅಷ್ಟೇ. ಆದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ಸ್ವಲ್ಪ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕೆಂಬ ಯೋಚನೆಗಳು ಬಂದಾಗ ಹಿರಿಯರು, ಸಾಮಾಜಿಕ ಚಿಂತಕರು ಅಂತ ಒಂದು ನಮ್ಮ ಸಲಹೆ ನೀಡಿದರು. ಆ ರೀತಿ ನಿರ್ಧಾರಗಳು ಬೇಡ, ಒಂದು ಸಂಯೋಜಿತೆಯಿಂದ ಒಂದು ನಾವು ಈ ಹೋರಾಟವನ್ನು ಮಾಡೋಣ. ಯಾಕಂದರೆ ಒಂದು ಇಲ್ಲಿ ಸರ್ಕಾರಗಳ ಮಧ್ಯೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಒಂದು ದ್ವಂದ್ವ ನಿಲುವು ಇದೆ. ರಾಜ್ಯ ಸರ್ಕಾರ ತನ್ನ ಎಲ್ಲ ಕಾರ್ಯ ಮುಗಿಸಿ ಕೇಂದ್ರ ಸರ್ಕಾರದಿಂದ ಇಟ್ಟಿದ್ದಾರೆ. ಇವರು ತಮ್ಮ ಜವಾಬ್ದಾರಿಯನ್ನು ಮುಗಿಸ್ಕೊಂಡಿದ್ದಾರೆ. ಈಗ ನಮ್ಮದು ಬಾಲ್ ಇರೋದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಅವರು ಯಾವಕ್ಕೆ ಮೀನಾಮೇಷ ಮಾಡ್ತಿದ್ದಾರೆ ಅಂತ ನಮಗೆ ಒಂದು ಜಿಜ್ಞಾಸೆ ಆಗಿದೆ. ಆಗ್ತದೆ ನಂಬಿಕೆ, ಅದೇನಂತಾರಲ್ಲ, ಪ್ರಯತ್ನ ಮತ್ತು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ನಾನು ಕೇಳಿದ್ದೀನಿ ಎಲ್ಲೋ ಮಾಧ್ಯಮಗಳಲ್ಲಿ. ಅದೇ ಭರವಸೆ ಮೇಲೇನೂ ನಾವು ಹೊಂಟಿವಿ. ಪ್ರಯತ್ನವೂ ಬರ್ತಾ ಇಲ್ಲ, ಪ್ರಾರ್ಥನೆಯೂ ಬರ್ತಾ ಇಲ್ಲ. ಹೀಗಾಗಿ ಮುಂದೆ ಒಂದು ನಮ್ಮ ಕನ್ಕ್ಲೂಷನ್ಗೆ ಏನು ಬಂದಿದೆ ಅಂದರೆ, ಇವರು ಕೇಂದ್ರ ಸರ್ಕಾರದಲ್ಲಿ ಒಂದು ವೇಳೆ ಇದೇ ರೀತಿ ವಿಳಂಬ ನೀತಿ ಆದರೆ ಅನಿವಾರ್ಯವಾಗಿ ಈ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ನಾವು ಅನ್ಯತಾ ಭಾವಿಸದೆ ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡೋದಂಥ ಸಂದರ್ಭ ನಿರ್ಮಾಣ ಆಗ್ಬೋದು ಎಂಬುದಕ್ಕೆ ನಾನು ಈ ನಿಮ್ಮ ಪತ್ರಿಕೆಯ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ನಾವು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದಾಗ ಆ ರೀತಿ ವಿಭಜನೆಯ ಮಾತುಗಳು ನಮ್ಮಿಂದ ಬರಬಾರ್ದು.
ಮನುಷ್ಯಗ ತಾಳ್ಮೆಯನ್ನು ಕಳ್ಕೊಂಡು ಅವನ ಸಮಸ್ಯೆಗಳನ್ನು ನೊಂದಾಗ ಅನಿವಾರ್ಯವಾಗಿ ಬೇರೆ ದಾರಿನ ಹುಡುಕಬೇಕಾಗ್ತದೆ. ಇದೇ ರೀತಿ ಕೇಂದ್ರ ಸರ್ಕಾರ ಏನಾದರೂ ದ್ವಂದ್ವ ನಿಲುವು ಇದೇ ರೀತಿ ತಾಳಿದೆ ಅನಿವಾರ್ಯವಾಗಿ ನಾವು ಪ್ರತ್ಯೇಕ ರಾಜ್ಯಕ್ಕೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬಂದು ಒದಗಬಹುದು ಎಂಬುದು ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ. ಅದೇ ರೀತಿಯಾಗಿ ನಾಳೆ ಇದು ಆ್ಯಕ್ಚುಲಿ ನಾವು 21ನೇ ತಾರೀಕು ನಿನ್ನೆ ಮಾಡಬೇಕಾಗಿತ್ತು. 20ನೇ ತಾರೀಕಿಗೆ 21ನೇ ತಾರೀಕಿಗೆ 1500 ದಿನಗಳನ್ನು ಪೂರೈಸಿದ್ದೇವೆ ಮತ್ತು ಮುಂದುವರೆದಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ತಾವು ನಮ್ಮ ಬೆನ್ನೆಲುಬಾಗಿ ನಿಂತು ಈ ಹೋರಾಟಕ್ಕೆ ಒಂದು ಶಕ್ತಿಯನ್ನು ತುಂಬ್ತಾ ಇದ್ರಿ. ಅದಕ್ಕೆ ಈ ವೇದಿಕೆ ಮುಖಾಂತರ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಷಮೆಯಲ್ಲಿ ಎಲ್ಲ ಹೆಸರು ತೊಗೊಂಡ್ರೆ ಸಮಯ ಭಾಳ ಆಗುತ್ತೆ. ನನ್ನೆಲ್ಲ ಹಿರಿಯರು, ಸನ್ಮಿತ್ರರು, ಚಿಂತಕರು ಇವರೆಲ್ಲರನ್ನ ಈ ವೇದಿಕೆಗೆ ಸ್ವಾಗತಿಸುತ್ತಾ ಮೊಟ್ಟ ಮೊದಲನೇದಾಗಿ ಈ ವೇದಿಕೆ ಮುಖಾಂತರ ಕಮಿಷನ್ನ ಕರ್ನಾಟಕಕ್ಕೆ ಕೊಡಬೇಕು ಅಂತ ನಿರ್ಣಯ ಆದಾಗ ಅದನ್ನು ರಾಯಚೂರಿಗೆ ಕೊಡ್ರಿ ಅಂತಂದು ನಮ್ಮ ಹೋರಾಟ ಪ್ರಾರಂಭವಾಗಿದೆ. ಇದಕ್ಕಿಂತ ಮೊದಲು ನಾವು IIT ಬೇಕಂತ ಹೋರಾಟ ಮಾಡಿದ್ವಿ. ಅದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಮತ್ತು ಗೊಂದಲಗಳಿಂದ ಅದು ಅನಿವಾರ್ಯವಾಗಿ ನಮ್ಮ ಕೈ ತಪ್ಪಿ ಧಾರವಾಡಕ್ಕೆ ಸ್ಥಳಾಂತರ. ಅಷ್ಟಾದರೂ ನಾವು ನಿರುತ್ಸಾಹ ಆಗದೆ ಮುಂದೆ ಅದನ್ನೇ ಹೋರಾಟ ಮುಂದುವರಿಸಿ ಕೇಂದ್ರ ಸರ್ಕಾರದಲ್ಲಿ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳನ್ನು ಆಸ್ಪಿರೆಂಟ್ ಡಿಸ್ಟ್ರಿಕ್ಟ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಆಸ್ಪಿರೆಂಟ್ ಡಿಸ್ಟ್ರಿಕ್ಟ್ಸ್ ಅಂದರೆ ಅತಿ ಹಿಂದುಳಿದ ಜಿಲ್ಲೆಗಳಿಗೆ ಮಹತ್ವ ಕೊಡ್ತಕ್ಕಂಥ ಒಂದು ಯೋಜನೆಯಲ್ಲಿ ಈ 2 ಜಿಲ್ಲೆಗಳನ್ನು ಕೈಗೆತ್ತಿಕೊಂಡಾಗ ನಾವೇನು ನಂಜುಂಡ. ಈ ವೇಳೆ ಎನ್ ವಿಜಯ್ ಕುಮಾರ್, ವೆಂಕಟರೆಡ್ಡಿ ಬಲ್ಕಲ್, ಕಲ್ಲೂರ್ ಬಸವರಾಜ್ ನಾಯಕ್, ಎನ್ ಚಂದ್ರಶೇಖರ್, ಎಂ ಪ್ರಕಾಶಪ್ಪ, ಪರಶುರಾಮ್ ಸರೋಧೆ, HK ಶರಣಪ್ಪ, ವೆಂಕಟೇಶ್ ದೊರೆ, ಮಲ್ಲಿಕಾರ್ಜುನ್ ವಾಲ್ಮೀಕಿ ಮಲ್ಗಟ್, ಗಡ್ಗ ಚನ್ನಬಸವ, ಅಮರೇಶ್ ಚಾಗಬಾವಿ, ರಮೇಶ್ ಭೋವಿ, ಹುಲಿಗೆಪ್ಪ ಕರಿಬಿಲ್ಕರ್, ಚಂದ್ರು ಹಡಪದ್, ನಾಗಪ್ಪ ಪತ್ತಾರ್, ರಾಜ, ಅಮರೇಶ್ ನಂದರೆಡ್ಡಿ, ಪ್ರಕಾಶ್ ಪಾಟೀಲ್, ಸೋಮು ಪವಾರ್, ಫಕ್ರುದ್ದೀನ್ ಮರಡಿ, ಹುಲಿಗೆಪ್ಪ ಮಡಿವಾಳ ಉಪಸ್ಥಿತರಿದ್ದರು. ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಕರಾಟೆ ಕೇವಲ ಒಂದು ಕಲೆಯಲ್ಲ, ಅದು ಆತ್ಮರಕ್ಷಣೆಗಾಗಿ ಪ್ರತಿಯೊಬ್ಬರು ಕಲಿಯಬೇಕಾದ ಅತ್ಯಗತ್ಯ ವಿದ್ಯೆಯಾಗಿದೆ. ಕರಾಟೆಯಿಂದ ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕ ಏಕಾಗ್ರತೆ ಹಾಗೂ ಕಠಿಣ ಶಿಸ್ತು ಇಂದಿನ ದಿನಗಳಲ್ಲಿ ಮಕ್ಕಳಿಗೆ ಕರಾಟೆ ಕೇವಲ ಒಂದು ಕಲೆಯಲ್ಲ, ಅದು ಆತ್ಮರಕ್ಷಣೆಗಾಗಿ ಪ್ರತಿಯೊಬ್ಬರು ಕಲಿಯಬೇಕಾದ ಅತ್ಯಗತ್ಯ ವಿದ್ಯೆಯಾಗಿದೆ. ಕರಾಟೆಯಿಂದ ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯದ ಜೊತೆಗೆ ಮಾನಸಿಕ ಏಕಾಗ್ರತೆ ಹಾಗೂ ಕಠಿಣ ಶಿಸ್ತು ಮೂಡುತ್ತದೆ ಎಂದು ಮಾಜಿ ಸೈನಿಕ ಮೊಹಮ್ಮದ್ ಸಲೀಂ ತಿಳಿಸಿದರು. ಅವರಿಂದು ದೇವಸಗೂರಿನ ಶ್ರೀ ಸೂಗುರೇಶ್ವರ ಕರಾಟೆ ಸಂಸ್ಥೆ ವಿದ್ಯಾರ್ಥಿಗಳ ಕೌಶಲ್ಯ ಮತ್ತು ಪ್ರಗತಿಯನ್ನು ಗುರುತಿಸುವ ಪ್ರಮುಖ ಬೆಲ್ಟ್ ಪರೀಕ್ಷೆಯ ಫಲಿತಾಂಶ ಹಾಗೂ ವಿವಿಧ ಬಣ್ಣಗಳ ಬೆಲ್ಟ್ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಕಳೆದ ಹಲವು ತಿಂಗಳುಗಳಿಂದ ಪಟ್ಟ ಶ್ರಮ ಮತ್ತು ನಿಯಮಿತ ಅಭ್ಯಾಸದ ಫಲವಾಗಿ ಇಂದು ಮುಂದಿನ ಹಂತದ ಬೆಲ್ಟ್ಗಳನ್ನು ಪಡೆದುಕೊಂಡಿದ್ದಾರೆ. ಬಿಳಿ ಬೆಲ್ಟ್ನಿಂದ ಆರಂಭಿಸಿ ಅತ್ಯುನ್ನತ ಕಪ್ಪು ಬೆಲ್ಟ್ ಧರಿಸುವವರೆಗೂ ವಿದ್ಯಾರ್ಥಿಗಳು ಇದೇ ರೀತಿಯ ಶಿಸ್ತು ಮತ್ತು ಬದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿದರು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕರಾಟೆ ಪಟು ರಾಜೇಶ್ ಮಾತನಾಡಿ, ಇಂದಿನ ದಿನಗಳಲ್ಲಿ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕರಾಟೆ ಅತ್ಯಗತ್ಯವಾದ ಆತ್ಮರಕ್ಷಣಾ ಕಲೆಯಾಗಿದೆ. ಇದು ಕೇವಲ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದಲ್ಲದೆ ಮಕ್ಕಳಲ್ಲಿ ಕಠಿಣ ಶಿಸ್ತು, ಧೈರ್ಯ ಮತ್ತು ಮಾನಸಿಕ ಏಕಾಗ್ರತೆಯನ್ನು ಬೆಳೆಸುತ್ತದೆ ಎಂದು ತಿಳಿಸಿದರು. ಶ್ರೀ ಸೂಗುರೇಶ್ವರ ಕರಾಟೆ ಸಂಸ್ಥೆ ತರಬೇತಿ ಕೇಂದ್ರದ ಮುಖ್ಯ ಕರಾಟೆ ಶಿಕ್ಷಕರಾದ ಸುಗಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ನಿರಂತರ ಅಭ್ಯಾಸ ಮತ್ತು ಬದ್ಧತೆಯಿಂದ ಮುಂದಿನ ಹಂತದ ಬೆಲ್ಟ್ಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇದೇ ಶಿಸ್ತನ್ನು ಕಾಯ್ದುಕೊಂಡು ಉನ್ನತ ಕಪ್ಪು ಬೆಲ್ಟ್ ಪಡೆಯುವತ್ತ ಸಾಗಬೇಕು. ಅದೇ ರೀತಿ ದೇವಸಗೂರಿನ ದಿವಂಗತ ವಿಶ್ವನಾಥ್ ಗದ್ದಿಮಠ ಅವರ ಸ್ಮರಣಾರ್ಥವಾಗಿ ಅವರ ಸುಪುತ್ರ ನವೀನ, ಶೋಭಾ ಗದ್ದಿಮಠ ನೆರೆದ ಎಲ್ಲ ಅತಿಥಿಗಳಿಗೆ ಸ್ಮರಣ ಸಂಚಿಕೆ ನೀಡಿ ಗೌರವಿಸಿದ್ದು, ನಮ್ಮ ವಿದ್ಯಾರ್ಥಿನಿ ಕೀರ್ತಿ ಬ್ಲಾಕ್ ಬೆಲ್ಟ್ ತೆಗೆದುಕೊಂಡಿರುವುದು ತುಂಬಾ. ನಂತರ ಕರಾಟೆ ತರಬೇತಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಅವರವರ ಹಂತಗಳಿಗೆ ಅನುಗುಣವಾಗಿ ಬಿಳಿ, ಹಳದಿ, ಹಸಿರು, ನೀಲಿ ಹಾಗೂ ಕಂದು ಬಣ್ಣದ ಬೆಲ್ಟ್ಗಳು ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಿ ಗೌರವಿಸಲಾಯಿತು.
single count again. First one out. Ready? Go. 2, 3, 4, 6, 7, 1. ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಡಾಕ್ಟರ್ ಅಭಿಷೇಕ್, ಗ್ರಾಮ ಪಂಚಾಯಿತಿ ಆನಂದ್ ಕುಮಾರ್ ಸೇರಿದಂತೆ ತರಬೇತಿ ಕೇಂದ್ರದ ತರಬೇತುದಾರರು, ಪೋಷಕರು ಹಾಗೂ ಕರಾಟೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೆಕೆಆರ್ಡಿಬಿ ಅಕ್ಷರ ಆವಿಷ್ಕಾರ ಯೋಜನೆಯಡಿ ನಡೆಯುತ್ತಿರುವ ಪೂರ್ವ ಪ್ರಾಥಮಿಕ ಇಸಿಸಿಇ ತರಗತಿಗಳಿಗೆ ಅತಿಥಿ ಶಿಕ್ಷಕರು ಹಾಗೂ ಆಯಗಳನ್ನು ಕೂಡಲೇ ನೇಮಕ ಮಾಡುವಂತೆ ಒತ್ತಾಯಿಸಿ ಎಐಡಿವೈಯು ಕಾರ್ಯಕರ್ತರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಅಧೀಕ್ಷಕರು ಹಾಗೂ ಶಿಕ್ಷಣ ಸಂಯೋಜಕರಿಗೆ ಮನವಿ ಸಲ್ಲಿಸಲಾಯಿತು. ಕೆಕೆಆರ್ಡಿಬಿ ಅಕ್ಷರ ಆವಿಷ್ಕಾರ ಯೋಜನೆಯಡಿ ನಡೆಯುತ್ತಿರುವ ಪೂರ್ವ ಪ್ರಾಥಮಿಕ ಇಸಿಸಿಇ ತರಗತಿಗಳಿಗೆ ಅತಿಥಿ ಶಿಕ್ಷಕರು ಹಾಗೂ ಆಯಗಳನ್ನು ಕೂಡಲೇ ನೇಮಕ ಮಾಡುವಂತೆ ಒತ್ತಾಯಿಸಿ ಎಐಡಿವೈಯು ಕಾರ್ಯಕರ್ತರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಅಧೀಕ್ಷಕರು ಹಾಗೂ ಶಿಕ್ಷಣ ಸಂಯೋಜಕರಿಗೆ ಮನವಿ ಸಲ್ಲಿಸಲಾಯಿತು. ಶಾಲೆಗಳು ಆರಂಭವಾಗಿ 20 ದಿನಗಳು ಕಳೆದರೂ ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ಅತಿಥಿ ಶಿಕ್ಷಕರು ಮತ್ತು ಆಯಗಳನ್ನು ನೇಮಕ ಮಾಡದಿರುವುದರಿಂದ ಮಕ್ಕಳ ಕಲಿಕೆ ಹಾಗೂ ಪೋಷಣೆಗೆ ತೊಂದರೆಯಾಗುತ್ತಿದೆ. ಇದರಿಂದ ಪೋಷಕರಲ್ಲಿಯೂ ಆತಂಕ ಮನೆ ಮಾಡಿದ್ದು ಈ ಯೋಜನೆ ಮುಂದುವರಿಯುತ್ತದೆಯೇ ಎಂಬ ಅನುಮಾನವೂ ವ್ಯಕ್ತವಾಗುತ್ತಿದೆ ಎಂದು ಮನವಿ ಮಾಡಿದರು. ಈಗಾಗಲೇ ಲಿಂಗಸಗೂರು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪೂರ್ವ ಪ್ರಾಥಮಿಕ ಇಸಿಸಿಇ ಅತಿಥಿ ಶಿಕ್ಷಕರು ಹಾಗೂ ಆಯಗಳ ನೇಮಕಕ್ಕೆ ಆದೇಶ ಹೊರಡಿಸಿದ್ದಾರೆ. ಆದರೆ ರಾಯಚೂರು ತಾಲೂಕಿನಲ್ಲಿ ಇನ್ನೂ ಆದೇಶ ಹೊರಡಿಸದಿರುವುದು ಒಂದೇ ಜಿಲ್ಲೆಯ 2 ತಾಲೂಕುಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತಿದೆ ಎಂದು ದೂರಿದರು. ಕಳೆದ ವರ್ಷ ಕಾರ್ಯನಿರ್ವಹಿಸಿದ ಅತಿಥಿ ಶಿಕ್ಷಕರಿಗೆ ಇದುವರೆಗೆ ಗೌರವಧನ ಬಿಡುಗಡೆ ಮಾಡದಿರುವುದರಿಂದ ಅವರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಹೀಗಾಗಿ ತಕ್ಷಣವೇ ಅತಿಥಿ ಶಿಕ್ಷಕರು ಹಾಗೂ ಆಯಗಳ ನೇಮಕಾತಿಗೆ ಆದೇಶ ಹೊರಡಿಸುವುದರ ಜೊತೆಗೆ ಕಳೆದ ವರ್ಷದ ಬಾಕಿ ಗೌರವಧನವನ್ನು ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಐಡಿವೈಯು ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ದತ್ತುಸ್ವಾಮಿ ಅತ್ಕೂರ್, ವೀರೇಶ್ ಎಲ್ಕೆ ದೊಡ್ಡಿ, ಚೇತನ, ರೇಖಾ, ಆಂಜನೇಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ನಿಯಮಿತ ಯೋಗ ರೂಢಿಸಿಕೊಂಡರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ. ಬಿ ವೆಂಕಟಸಿಂಗ್. ನಗರದ 12 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ, ಪರೀಕ್ಷಾರ್ಥಿಗಳ ತಪಾಸಣೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರರಿಗೆ ಸಚಿವ ಸ್ಥಾನ ನೀಡಲಿ. ಬಿ ಯಲ್ಲಪ್ಪ. ಬಿಜೆಪಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದಿಂದ ರೋಗ ದೂರ. ಡಾಕ್ಟರ್ ಶಿವರಾಜ್ ಪಾಟೀಲ್. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ, ಬಸ್ ಪಾಸ್ ಬಳಕೆ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯಿರಿ. ದದ್ದಲ್ ಬಸನಗೌಡ. ರಾಯಚೂರು ಏಮ್ಸ್ ಹೋರಾಟ 1500 ದಿನ. ಎನ್ ಉದಯ್ ಕುಮಾರ್. ವಿಜೇತ ಕರಾಟೆಪಟುಗಳಿಗೆ ಬೆಲ್ಟ್ ಗೌರವ, ವಿದ್ಯಾರ್ಥಿನಿ ಕೀರ್ತಿಗೆ ಬ್ಲಾಕ್ ಬೆಲ್ಟ್. ಮತ್ತು ಇಸಿಸಿಇ ಅತಿಥಿ ಶಿಕ್ಷಕರು ಆಯಗಳ ನೇಮಕಕ್ಕೆ ಆಗ್ರಹ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ.
Strong taste, real tradition. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.